ಸೆಂಟ್ರಲ್ ಮಿನಿಸ್ಟರ್ ಎಚ್.ಡಿ. ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ. ಅವರು ಆಕ್ಟಿವ್ ಆದ ಬೆನ್ನಲ್ಲೇ ಬಿಜೆಪಿಯು ಹೈ ಅಲರ್ಟ್. ಬಿಡದಿ ಟೌನ್ಶಿಪ್ ವಿರುದ್ಧ ಇಂದಿನಿಂದ ಕೇಸರಿ ಪಡೆ ಹೋರಾಟ. ಎಚ್.ಡಿ. ಕುಮಾರಸ್ವಾಮಿ ಅವರ ವೇಗ ನೋಡ್ತಿದ್ದಾಗ ರಾಜ್ಯ ಬಿಜೆಪಿಗೂ ಒಂದು ಸಣ್ಣ ಭಯ. ಈ ಮನುಷ್ಯ ನಿಲ್ಲೋ ತರ ಕಾಣುತ್ತಿಲ್ಲ, ಏನು ಓಟ ಅಂತ. ಬಿಡದಿ ಅಖಾಡಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟ ರಾಜ್ಯ ಬಿಜೆಪಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟ. ವಿಜಯೇಂದ್ರ ಆರ್ ಅಶೋಕ್ ನೇತೃತ್ವದಲ್ಲಿ ಮೊಳಗಲಿದೆ ರಣಕಹಳೆ. ಪ್ರತಿಭಟನೆಯಲ್ಲಿ ಯಡಿಯೂರಪ್ಪ ಸೇರಿದಂತೆ ಹಲವರು ಭಾಗಿಯಾಗ್ತಾರೆ. ಆರಂಭ ಮಾಡಿದ್ದು ಜೆಡಿಎಸ್, ಆದರೆ ಮಧ್ಯದಲ್ಲಿ ಪ್ರವೇಶ ಮಾಡ್ತಿರೋದು ಬಿಜೆಪಿ. ಜೆಡಿಎಸ್ ಸಮಾನ ಸಾಮರ್ಥ್ಯದಿಂದ ಬಿಜೆಪಿ ಏನು ಹೋರಾಟಕ್ಕೆ ಬಂದಿಲ್ಲ. ಬಿಡದಿ ಅನ್ನೋ ಭೂಮಿಗೆ ನಿಖಿಲ್ ಕುಮಾರಸ್ವಾಮಿನೂ ಮುಖ ಹೊಡೆದ್ರು, ಎಚ್.ಡಿ. ಕುಮಾರಸ್ವಾಮಿನೂ ಝಾಂಡಾ ಊರಿದ್ರು, ಎಚ್.ಡಿ. ದೇವೇಗೌಡರು ಕೂಡ ಹೋಗಿದ್ರು. ಆ ಸಂದರ್ಭದಲ್ಲೂ ಕೂಡ ಬಿಜೆಪಿ ಅಷ್ಟರ ಮಟ್ಟಿಗೇನು ಆಕ್ಟಿವ್ ಇರಲಿಲ್ಲ. ಇನ್ನಿದರ ವೇಗ ಹೆಚ್ಚಾಗ್ತಾ ಇದ್ದ ಹಾಗೆ, ರಾಜ್ಯ ಸರ್ಕಾರದ ನಿರ್ಧಾರಗಳು ಸ್ವಲ್ಪ ಸಡಿಲಿಕೆ ಆಗ್ತಾ ಇದ್ದ ಹಾಗೆ, ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ಜೆಡಿಎಸ್ ಗೆಲ್ಲಬಹುದು ಎಂಬುದನ್ನು ಅರಿತ ಬಿಜೆಪಿ ಸರ್ಕಾರದ ವಿರುದ್ಧ ಟೌನ್ಶಿಪ್ ಅಸ್ತ್ರ ಬಳಸಿರೋ ಎಚ್.ಡಿ.ಕೆ ಬಿಡದಿ ಹೋರಾಟದಿಂದ ಹಳೆ ಮೈಸೂರು ಭಾಗದಲ್ಲಿ ಕ್ರೆಡಿಟ್. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆ, ಆತಂಕಗಳು ಕೂಡ ಇದ್ದಾವೆ. ಬಿಜೆಪಿ ಹೋರಾಟ ಮಾಡ್ತಿಲ್ಲ ಅಂತ ಸ್ವಪಕ್ಷದಲ್ಲಿ ಅಸಮಾಧಾನಗಳಿದೆ. ನಾಯಕರ ವಿರುದ್ಧವೇ ತಿರುಗಿ ಬಿದ್ದಿರುವ ಕಾರ್ಯಕರ್ತರು ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಫೀಲ್ಡ್ಗಿಳಿದ ಕಮಲ ಪಡೆ. ಎಲ್ಲರೂ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಳ್ಳೋದಕ್ಕೆ ಮೆಗಾ ಪ್ಲಾನ್. ಒಗ್ಗಟ್ಟಾಗಿಯೇ ನಿಂತು ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜು. ವೋಟರ್ಸ್ಗಳು, ಮತದಾರ ಮಹಾಪ್ರಭುಗಳು ಈಗಲೇ ಒಂದು ಡಿಸೈನ್ ಮಾಡ್ಕೊಂಡಿರ್ತಾರೆ. ಡಿಸೈನ್ ಮಾಡಿದ ನಂತರ ಫೋಟೋ ಪೋಸ್ಟ್ ಕೊಟ್ಟಂಗೆ ಆಯ್ತಿದ್ದು. ಎಚ್.ಡಿ. ಕುಮಾರಸ್ವಾಮಿ ಏಕಾಂಗಿಯಾಗಿ ಹೋರಾಟ ಮಾಡಿದಾಗ ಬಿ.ವೈ. ವಿಜಯೇಂದ್ರ ಅವರ ನಿಯೋಗ ಅವರಿಗೆ ಸಾಥ್ ಕೊಡ್ತಾ ಅಂತ ಕೇಳಿದ್ರೆ ಇಲ್ಲ. ಬಿಡದಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಾಣಿಸಿಕೊಳ್ತಾ ಇದ್ದಿದ್ದು ನಿಖಿಲ್ ಅನ್ನೋ ಒಬ್ಬ ನಾಯಕ, ಕುಮಾರಸ್ವಾಮಿ ಅನ್ನೋ ಒಬ್ಬ ನಾಯಕ, ಹೀಗೆ ಒಂದಷ್ಟು ಜೆಡಿಎಸ್ನ ಸ್ಥಳೀಯ ನಾಯಕರು. ಬಿಜೆಪಿಯ ಸ್ಥಳೀಯ ನಾಯಕತ್ವವೂ ಕೂಡ ಕುಮಾರಸ್ವಾಮಿ ಅವರ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಹೆಸರಿಗಷ್ಟೇ ಒಂದಷ್ಟು ಕಾರ್ಯಕರ್ತರು ಬಂದು ಹೋಗ್ತಾ ಇದ್ರೆ ಹೊರತಾಗಿ ಮೈಸೂರು ಭಾಗದಲ್ಲಿ ಬಿಜೆಪಿಗೆ ಹಿನ್ನಡೆಯಾಗೋ ಸಾಧ್ಯತೆ ಮತ್ತು ಆತಂಕ ಗೊತ್ತಾಗಿದ್ದು ಸ್ವಲ್ಪ ಲೇಟ್ ಆಯಿತು ಬಿಜೆಪಿಗೆ. ಈಗ ಕೇಸರಿ ಶಾಲ್ನ ಭುಜಕ್ಕೆ ಹಾಕೊಂಡು ಕುಮಾರಣ್ಣನ ಅಕ್ಕಪಕ್ಕದಲ್ಲಿ ಕೂತ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಕಾರಣ ನೋಡುವ ನೋಟಗಳಿಗೆ, ನೋಡುವ ದೃಷ್ಟಿಯಲ್ಲಿ ದೋಸ್ತಿ ಪಾರ್ಟಿಗಳು ಇಬ್ಬರು ಸೇರ್ಕೊಂಡೇ ಬಿಡದಿಗೆ ನ್ಯಾಯ ಕೊಡಿಸಿದ್ದು ಅಂಥೇಳಿ ನಾಳೆ ದಿನ ಜನಕ್ಕೆ ಗೊತ್ತಾಗಬೇಕು. ಇವೆಲ್ಲವೂ ಕೂಡ ಪೊಲಿಟಿಕಲ್ ಸ್ಟ್ರಾಟಜಿ. ಆದರೆ ಈ ಸ್ಟ್ರಾಟಜಿ ಬರುವಾಗ ಲೇಟ್ ಆಯಿತು. ಎಚ್.ಡಿ. ಕುಮಾರಸ್ವಾಮಿ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಮಾರುತಿ ಸಂಪರ್ಕದಲ್ಲಿ. ಮಾರುತಿ, ಬಿಡದಿ ಭೂಮಿಯ ಭೂ ವಿವಾದ, ಟೌನ್ಶಿಪ್ ವಿಚಾರ ಎಲ್ಲ ಒಂದು ಕಡೆ ಬಿಜೆಪಿ ಎಂಟ್ರಿ ಕೊಟ್ಟಿದ್ದು ಸ್ವಲ್ಪ ತಡ ಆಯ್ತಾ ಅಂತ? ಹೌದು, ಯಾಕೆಂದ್ರೆ ಇತ್ತೀಚೆಗೆ ನಾವು ನೋಡ್ತಿರ್ಬೋದು, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಶಿ ಅನ್ನೋ ಮಟ್ಟಕ್ಕೆ ರಾಜ್ಯ ರಾಜಕೀಯದಲ್ಲಿ ಚರ್ಚೆ ಆಗ್ತಿದೆ. ಪ್ರಮುಖವಾಗಿ ಇಲ್ಲಿ ತಮ್ಮ ಬಿಡದಿ ಹೋರಾಟನ ಪಕ್ಕಕ್ಕಿಟ್ಟು ವೈಯಕ್ತಿಕ ಚರ್ಚೆಗೂ ಕೂಡ ಈ ವೇದಿಕೆ ಕಾರಣ ಆಗ್ತಿದೆ. ಪ್ರಮುಖವಾಗಿ ಬಿಡದಿ ಹೋರಾಟ ಯಾವಾಗಿಂದ ಸಾಕಷ್ಟು ಒಂದು ವರ್ಷದಿಂದ ಕೂಡ ನಡೀತಿದ್ರು ಕೂಡ ಅದು ಎಚ್.ಡಿ.ಕೆ ಎಂಟ್ರಿ ಆದ ನಂತರವೇ ಹೈಲೈಟ್ ಆಗಿದ್ದು, ಅದರ ಬಗ್ಗೆ ಸರ್ಕಾರ ಒಂದು ನಿರ್ಧಾರಕ್ಕೆ ಬರಕ್ಕೆ ಕಾರಣ ಆಗಿದ್ದು. ಪ್ರಮುಖವಾಗಿ ದೇವೇಗೌಡರು ಯಾವಾಗ ಸಿಎಂಗೆ ಲೆಟರ್ ಬರೀತಾರೆ, ನಾನದು ವಿಧಾನಸೌಧ ಮುಂಭಾಗದಲ್ಲಿ ಇರುವಂತಹ ಗಾಂಧಿ ಪ್ರತಿಮೆ ಬಳಿ ನಾನು ಪ್ರತಿಭಟನೆ ಕೂಡ್ಕೊಂತೀನಿ ಅಂತ, ಆಗ ಮತ್ತಷ್ಟು ರಾಜಕೀಯ ಇದರಲ್ಲಿ ಉಂಟಾಗತ್ತೆ. ಆವಾಗ ಸಿಎಂ ಅವರೇ ನೇರವಾಗಿ ಸುದ್ದಿಗೋಷ್ಠಿಯನ್ನ ಮಾಡಿ ನಾನು ಬಲವಂತವಾಗಿ ಯಾವುದೇ ಜಮೀನನ್ನ ಪಡೆಯಲ್ಲ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟರ ಮಟ್ಟಿಗೆ ಎಚ್.ಡಿ.ಕೆ ವರ್ಸಸ್ ಡಿ.ಕೆ.ಶಿ ಅನ್ನೋ ಮಟ್ಟಕ್ಕೆ ಆಗಿತ್ತು. ಮತ್ತು ಇದರಿಂದ ಹಳೆ ಮೈಸೂರು ಭಾಗದಲ್ಲಿ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಎಚ್.ಡಿ.ಕೆಗೂ ಕೂಡ ಮೈಲೇಜ್ ಅನ್ನ ತಂದುಕೊಟ್ಟಿರುವಂತಹ ಬಿಡದಿ ಹೋರಾಟ ಈ ಬಿಜೆಪಿಯವರಿಗೆ ಎಲ್ಲೋ ಒಂದ್ ಕಡೆ ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋಲ್ಲಿ ತುಂಬಾ ಹಿನ್ನಡೆ ಆಗಿದೆ. ಯಾಕಂದ್ರೆ ಪ್ರಮುಖವಾಗಿ ಅದರ ಬಗ್ಗೆಯೂ ಕೂಡ ಪಕ್ಷದಲ್ಲೇ ಸಾಕಷ್ಟು ಬಾರಿ ಚರ್ಚೆ ಆಗಿದೆ. ಎಚ್.ಡಿ.ಕೆ ಅವರು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ತಿದ್ದಾರೆ. ನಮ್ಮ ನಾಯಕರು ಕೂಡ ಯಾವುದೇ ರೀತಿಯಾದಂತ ಈ ರೀತಿಯ ಹೋರಾಟಗಳಲ್ಲಿ ಭಾಗಿಯಾಗ್ತಿಲ್ಲ, ಕೇವಲ ಹೇಳಿಕೆ ಮತ್ತು ಸುದ್ದಿಗೋಷ್ಠಿಗೆ ಮಾತ್ರ ಸೀಮಿತ ಆಗಿದೆ ಅಂತ ಪಕ್ಷದಲ್ಲೂ ಕೂಡ ಚರ್ಚೆ ಆಗ್ತಿತ್ತು. ಈಗ ಎಲ್ಲವೂ ಮುಗಿದ ನಂತರ ಒಂದು ಹಂತಕ್ಕೆ ಬಿಡದಿ ಹೋರಾಟ ಬಂದ ನಂತರ, ಅಂದ್ರೆ
ಎಲ್ಲಿ ಸಿಎಂ ಅವರು ನಾವು ಬಲವಂತವಾಗಿ ಜಮೀನು ಪಡೆಯಲ್ಲ ಅನ್ನೋ ಮಟ್ಟಕ್ಕೆ ಬಂದ ಆದ ನಂತರ ಈಗ ಬಿಜೆಪಿಯವರು ಮೈ ಕೊಡದೆ ನಿಂತು ಈಗ ಕೇಶ ಸಾಲನ್ನ ಹೆಗಲ ಮೇಲೆ ಹಾಕೊಂಡು ಪ್ರತಿಭಟನೆಗೆ ಮುಂದಾಗಿದೆ. ಅಂದ್ರೆ ನಾವು ಪರ ಸಹ ಬಿಡ್ದಿ ರೈತರ ಪರ ಇದ್ದೇವೆ ಅಂತ ಹೋರಾಟಕ್ಕೆ ಮುಂದಾಗಿರೋದು. ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ವಿಜಯೇಂದ್ರ ಮತ್ತು ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರೋದು. ಈ ಪ್ರತಿಭಟನೆಗೆ ಎಲ್ಲಾ ಮಾಜಿ ಹಾಲಿ ಶಾಸಕರು ಕೂಡ ಮತ್ತೆ ಸಂಸದರು ಕೂಡ ಭಾಗಿಯಾಗ್ತಾರೆ. ಇಲ್ಲಿ ಸರ್ಕಾರದ ವಿರುದ್ಧ ಒಂದಷ್ಟು ಘೋಷಣೆಗಳನ್ನ ಕೂಗುವ ಸಾಧ್ಯತೆ ಇರುವಂತದ್ದು. ಪ್ರಮುಖವಾಗಿ ಬಿಡ್ದಿ ಟೌನ್ಶಿಪ್ ಬಿಡ್ಬೇಕು ಅಂತ ಕೂಡ ಪ್ರತಿಭಟನೆ ನಡೀತಿರೋದು. ಅದೇ ರೀತಿಯಾದಂತೆ ಏನು ಮೊನ್ನೆ ಕಲ್ಲು ತೂರಾಟ ಆಯ್ತು ರೈತರು ಮತ್ತು ಅಧಿಕಾರಿಗಳ ನಡುವೆ ಸಂದರ್ಭದಲ್ಲಿ, ಆಗ FIR ಆದಂತವ್ರು ಅಂದ್ರೆ ರೈತರ ಮೇಲೆ ಏನೆಲ್ಲ FIR ಆಗಿದೆ ಅದನ್ನ ಕೂಡ ಕೈ ಬಿಡಬೇಕು ಅಂತ ಕೂಡ ಇವತ್ತು ಪ್ರತಿಭಟನೆ ನಡೆಸ್ತಾ ಇರೋದು. ಇದು ಈಗಾಗಲೇ ಹೈಲೈಟ್ ಆಗಿ HDK ಅವರು ಕೂಡ ಅದಕ್ಕೆ ಮೈಲೇಜ್ ತಂದುಕೊಟ್ಟಿರೋದ್ರಿಂದ ಇದು ಎಷ್ಟರ ಮಟ್ಟಿಗೆ ಬಿಜೆಪಿಗೆ ಯಶಸ್ಸನ್ನ ತಂದುಕೊಡುತ್ತೆ ಎಂಬುದು ಕೂಡ ಕಾದು ನೋಡ್ಬೇಕು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಬಿಜೆಪಿ ನಾಯಕರು ಕೂಡ ನಮ್ಗೆ ಪಕ್ಷದಲ್ಲಿ ಹಿನ್ನಡೆ ಆಗ್ತಿದೆ, ಅಂದ್ರೆ ಹಳೆ ಮೈಸೂರು ಭಾಗದಲ್ಲಿ HDK ಮೈಲೇಜ್ ಹೆಚ್ಚಾಗ್ತಿದೆ, ನಮ್ಗೆ ಹಿನ್ನಡೆ ಆಗ್ತಿದೆ ಎಂಬ ಕಾರಣಕ್ಕೋಸ್ಕರ ಸಾಕಷ್ಟು ಒಂದು ಚರ್ಚೆಯನ್ನ ಪಕ್ಷದಲ್ಲೇ ಇತ್ತು. ಆ ನಂತರ ಎಚ್ಚೆತ್ಕೊಂಡು ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಸಾಯಿ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.